ಜಂತರ್ ಮಂತರ್ ಹೋರಾಟದಲ್ಲಿ ದೇಶ ವಿರೋಧಿಗಳು, ಅಪರಾಧದ ಹಿನ್ನೆಲೆ ಹೊಂದಿರುವಂತಹ ವ್ಯಕ್ತಿಗಳು ಕೂಡ ಭಾಗಿಯಾಗಿದ್ರು ಅಂತ ಹೇಳಿ ದೆಹಲಿ ಪೊಲೀಸರು ಹೇಳ್ತಿದ್ದಾರೆ. ಕಲ್ಲು ತೂರಾಟ ನಡೆಸಿ ದಂಗೆ ಎಬ್ಬಿಸೋದಕ್ಕೂ ಕೂಡ ಯತ್ನವನ್ನ ನಡೆಸಿದ್ರು. ಸುಮಾರು 2500 ಮಂದಿ ಮೇಲೆ ಪೊಲೀಸರು ನಿಗಾವನ್ನ ಇಟ್ಟಿದ್ದಾರೆ. ಮಾಸ್ಕ್ ಅನ್ನ ಧರಿಸಿ ಎಂಟ್ರಿ ಆಗಿದ್ರು, ಪೊಲೀಸರನ್ನ ಟಾರ್ಗೆಟ್ ಮಾಡಿದ್ರು ಇವರು ಅನ್ನೋದು ಗೊತ್ತಾಗ್ತಾ ಇದೆ. ಹೋರಾಟದ ಹಾದಿಯನ್ನು ತಪ್ಪಿಸೋದಕ್ಕಂತಲೇ ಇವರುಗಳು ಆಕ್ಟಿವ್ ಆಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ತಂತ್ರಜ್ಞಾನವನ್ನು ಬಳಸಿ ಆರೋಪಿಗಳಿಗಾಗಿ ಶೋಧವನ್ನು ನಡೆಸಲಾಗ್ತಾ ಇದೆ. ಇದುವರೆಗೂ 15 FIR ಅನ್ನ ಪೊಲೀಸರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲಿಸಿಕೊಂಡಿದ್ದಾರೆ. ಈಗ ಸಿಜೆಪಿ ಪಕ್ಷದ ಒಂದು ಬೇಡಿಕೆ ಆಗಿತ್ತಲ್ಲ, FIR ಅನ್ನ ರದ್ದು ಮಾಡಬೇಕು ಅಂತ, ಅದು ಸಾಧ್ಯವಿಲ್ಲ ಅಂತ ಹೇಳಿ ಗೃಹ ಸಚಿವರೇ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಕಾರಣ, FIR ದಾಖಲು ಮಾಡಿರುವಂತಹದ್ದು ಪೊಲೀಸರನ್ನ ಟಾರ್ಗೆಟ್ ಮಾಡಿಕೊಂಡವರ ಮೇಲೆ, ದೇಶ ವಿರೋಧಿ ಘೋಷಣೆಗಳನ್ನು ಕೂಗಿದವರ ಮೇಲೆ, ಕಲ್ಲು ತೂರಾಟವನ್ನು ನಡೆಸಿ ವಿಧ್ವಂಸಕತೆಯನ್ನು ಸೃಷ್ಟಿಸಬೇಕು ಅಂದ್ಕೊಂಡು ಬಂದವರ ಮೇಲೆ, ಅವರೆಲ್ಲರೂ ಕೂಡ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಹಿನ್ನೆಲೆಯನ್ನು ಹೊಂದಿದ್ದಾರೆ ಅನ್ನೋದನ್ನು ದೆಹಲಿ ಪೊಲೀಸರೇ ಹೇಳಿದ್ದಾರೆ. ಇಂಥವರ ಮೇಲಿನ FIR ಅನ್ನು ರದ್ದು ಮಾಡಿದರೆ ಅದು ಬೇರೆಯದ್ದೇ ರೀತಿಯ ಸಂದೇಶವನ್ನು ಕೊಟ್ಟಂತಾಗುತ್ತೆ, ಜೊತೆಗೆ ಅಂತಹ ಶಕ್ತಿಗಳನ್ನು ಬೆಳೆಸಿದಂತಾಗುತ್ತೆ ಅನ್ನೋದು ಕೇಂದ್ರ ಸರ್ಕಾರದ ವಾದ ವರ್ಷನ್. ಹಾಗಾಗಿಯೇ ಯಾವುದೇ ಕಾರಣಕ್ಕೂ FIR ರದ್ದತಿ ಇಲ್ಲ ಅಂಥೇಳಿ ಕಡ್ಡಿ ತುಂಡಾದ ರೀತಿಯಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು JP ನಡ್ಡಾ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಆರಂಭ ಆಗುತ್ತೆ. ಸಭೆಯಲ್ಲಿ ಈ ವಿಚಾರವನ್ನು ಸಿಜೆಪಿ ಪಕ್ಷದ ಮುಂದೆ JP ನಡ್ಡಾ ಅವರು ಪ್ರಸ್ತಾಪಿಸ್ತಾರೆ. ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗ್ತಾ ಇತ್ತು. ಕಳೆದ 8-10 ದಿನಗಳಿಂದ ಈ ಹೋರಾಟ ಉಗ್ರ ಸ್ವರೂಪವನ್ನು ಪಡೆದುಕೊಂಡಿತ್ತು. ಶಾಂತಿಯುತವಾಗಿ ನಡೀತಾ ಇದ್ದಂತಹ ಉಗ್ರ ಹೋರಾಟ ಇದ್ದಕ್ಕಿದ್ದ ಹಾಗೆ ಹಿಂಸಾಚಾರವನ್ನು ತಾಳಿದ್ದು, ಉಗ್ರ ಸ್ವರೂಪವನ್ನು ತಾಳುವುದಕ್ಕೆ ಪ್ರಮುಖ ಕಾರಣವೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂತಹ ವ್ಯಕ್ತಿಗಳ ಎಂಟ್ರಿ ಅನ್ನೋದು ಗೊತ್ತಾಗ್ತಾ ಇದೆ. ಅವರ ಉದ್ದೇಶ, ಅವರ ಗುರಿ ಇದ್ದಿದ್ದು ಪೊಲೀಸರು ಅವರನ್ನು ಟಾರ್ಗೆಟ್ ಮಾಡಿಕೊಂಡು ಹಲ್ಲೆ ಮಾಡಿದ್ರು, ಓಡಿಸ್ಕೊಂಡು ಹೊಡೆದ್ರು, ಕಲ್ಲು ತೂರಾಟ ಮಾಡಿದ್ರು. ಇವತ್ತಕ್ಕೂ 10 ಹೆಚ್ಚು ಜನ ಪೊಲೀಸರು ಆಸ್ಪತ್ರೆಯಲ್ಲಿ ಬೆಡ್ ಮೇಲಿದ್ದಾರೆ, ಟ್ರೀಟ್ಮೆಂಟನ್ನು ಪಡಿತಾ ಇದ್ದಾರೆ. ವಿದ್ಯಾರ್ಥಿಗಳು ಮಾಡುವಂತಹ ಕೆಲಸ ಇದು ಅಲ್ಲವೇ ಅಲ್ಲ ಅನ್ನೋದು ಕೇಂದ್ರ ಸರ್ಕಾರದ ವಾದ. ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ನಡೆಸಿದಾಗ, CCTV ಫುಟೇಜ್ಗಳನ್ನು ಜಾಲಾಡಿದಾಗ ಪಾಕಿಸ್ತಾನದ ಮೂಲದವರ ಕೈವಾಡ ಇರೋದು ಗೊತ್ತಾಗ್ತಾ ಇದೆ. ಬೇರೆ ಬೇರೆ ದೇಶದ ಪ್ರಜೆಗಳು ಆ ಪ್ರತಿಭಟನೆ ನಡೀತಾ ಇರುವಂತಹ ಜಾಗದಲ್ಲಿ ಪ್ರತ್ಯಕ್ಷರಾಗಿರೋದು ಗೊತ್ತಾಗ್ತಾ ಇದೆ. ಕೇಂದ್ರದ ಮುಂದೆ 3 ಬೇಡಿಕೆಯನ್ನ ಕಾಕ್ರೋಚ್ ಜನತಾ ಪಾರ್ಟಿ ಇಟ್ಟಿತ್ತು. ಬೇಡಿಕೆ ನಂಬರ್ 1, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ, ಓಕೆ ಆಗಿದೆ. ಬೇಡಿಕೆ ನಂಬರ್ 2, ಮೃತರಿಗೆ 1 ಕೋಟಿ ರೂಪಾಯಿ ಪರಿಹಾರ, ಅದಕ್ಕೂ ಕೂಡ ಕೇಂದ್ರ ಬಹುತೇಕ ಒಪ್ಪಿಕೊಂಡಿದೆ. ಬೇಡಿಕೆ ನಂಬರ್ 3, ಪ್ರತಿಭಟನಾಕಾರರ FIR ರದ್ದು, ಚಾನ್ಸ್ ಇಲ್ಲ ಅಂತ ಹೇಳ್ತಿದೆ. ಪೊಲೀಸರ ಕ್ಷಮೆಯಾಚನೆ, ಬೇಡಿಕೆ ನಂಬರ್ 4. ಇವೆರಡೂ ಕೂಡ ಡೌಟ್ ಅನ್ನೋದು ಗೊತ್ತಾಗ್ತಾ ಇರುವಂತಹದ್ದು. ಪ್ರಧಾನ್ ರಾಜೀನಾಮೆಯನ್ನ ಈಗಾಗಲೇ ಪಡೆದಾಗಿದೆ. ಮೃತರಿಗೆ ಕೋಟಿ ಪರಿಹಾರವನ್ನು ಕೊಡೋದಕ್ಕೂ ಕೂಡ ಕೇಂದ್ರ ರೆಡಿ ಇದೆ. ಆದರೆ ಪ್ರತಿಭಟನಾಕಾರರ FIR ವಾಪಸ್ ಯಾವುದೇ ಕಾರಣಕ್ಕೂ ಕೂಡ ಆಗಲ್ಲ. ಗೃಹ ಸಚಿವರ ಸೂಚನೆಯಂತೆ ಇದು. ಪೊಲೀಸರು ಎದುರುಗಡೆ ಬಂದು ಕ್ಷಮೆಯಾಚನೆ ಮಾಡಬೇಕು ಅನ್ನೋದು ಸಿಜೆಪಿ ಪಕ್ಷದ ಮತ್ತೊಂದು ಬೇಡಿಕೆ. ಅದು ಕೂಡ ಡೌಟ್ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸನ್ನು ಕೊಡೋದಕ್ಕೆ ಶಬೀರ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಮಧ್ಯಾಹ್ನ ಅಷ್ಟೇ ದೆಹಲಿ ಪೊಲೀಸರು ಪ್ರೆಸ್ ಮೀಟನ್ನು ಮಾಡ್ತಾ ಹೇಳ್ತಾ ಇದ್ರು, ದೇಶ ವಿರೋಧಿ ಚಟುವಟಿಕೆಗಳು ಇಲ್ಲಿ ನಡೆದಿದ್ದಾವೆ, ಬೇರೆ ಬೇರೆ ದೇಶದವರು ಬಂದು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂಥೇಳಿ. ಇಂತಹ ಸಂದರ್ಭದಲ್ಲಿ FIR ರದ್ದತಿ ಮಾಡುವಂತಹದ್ದು ಕಷ್ಟ ಸಾಧ್ಯ. ಬಟ್ ಈಗೇನು ಮಾಡಬಹುದು ಸಿಜೆಪಿ ಪಕ್ಷ ಅಂಥೇಳಿ? ನೋಡಿ, ನಿನ್ನೆ ಮೀಟಿಂಗ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಅನೌಪಚಾರಿಕವಾಗಿ ಕೇಸ್ಗಳನ್ನು ವಾಪಸ್ ಪಡೆಯುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಮತಿ ವ್ಯಕ್ತವಾಗಿತ್ತು. ಆದರೆ JP ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಜೊತೆಗೆ ಚರ್ಚೆಯನ್ನು ಮಾಡಿದ ಬಳಿಕ ಸರ್ಕಾರ ತನ್ನ ನಿಲುವನ್ನು ಬದಲಾಯಿಸಿದೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇರುವುದು. ಈಗಾಗಲೇ ಈ ಒಂದು ಪ್ರಕರಣ ಅಂದರೆ ಜುಲೈ 20ನೇ ತಾರೀಕು ನಡೆದಂಥ ಪ್ರೊಟೆಸ್ಟ್ ಏನಿತ್ತು, ಈ ಪ್ರೊಟೆಸ್ಟ್ನಲ್ಲಿ ಆದಂತಹ ವಿಧ್ವಂಸಕ ಕೃತ್ಯಗಳಿಗೆ ಸಂಬಂಧಪಟ್ಟಂತೆ ಒಟ್ಟು 15 FIRಗಳು ದಾಖಲಾಗಿದೆ. ಈ FIRಗಳನ್ನು ವಾಪಸ್ ಪಡೀಲಿಕ್ಕೆ ಸರ್ಕಾರ ನಿರಾಕರಿಸಿದೆ. ಯಾಕೆ ಅಂದರೆ ಕೇವಲ ವಿದ್ಯಾರ್ಥಿಗಳು ಅಂತಲ್ಲ, ಈ ಒಂದು ಕೃತ್ಯದಲ್ಲಿ ದೇಶ ವಿರೋಧಿ ಚಟುವಟಿಕೆಗಳು ನಡೆದಿದ್ದಾವೆ, ಬಹಳಷ್ಟು ವಿದೇಶಿ ಪ್ರಜೆಗಳ ಕೈವಾಡ ಇದೆ, ವಿದೇಶಿ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಿಂದಲೂ ಕೂಡ ದೇಶದಲ್ಲಿ ದಂಗೆ ಎಬ್ಬಿಸುವಂಥ ಪ್ರಯತ್ನಗಳು ಕೂಡ ನಡೆದಿದ್ದಾವೆ. ಸೊ ಈಗ FIR ಅನ್ನು ವಾಪಸ್ ಪಡೆದು ಯಾರ ವಿರುದ್ಧವೂ ಕೂಡ
ಕ್ರಮವನ್ನು ತೆಗೆದುಕೊಳ್ಳದೇ ಇದ್ರೆ ಸರ್ಕಾರ ತಾನಾಗೆ ವಿಧ್ವಂಸಕ ಕೃತ್ಯಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟಂತಾಗುತ್ತೆ. ಸೊ ಹೀಗಾಗಿ ಇದರಲ್ಲಿರುವಂತಹ ದೇಶದ್ರೋಹಿಗಳನ್ನ ಅಥವಾ ತಪ್ಪಿತಸ್ಥರನ್ನ ಗುರುತಿಸಿ ಅವರನ್ನ ಕಾನೂನಿನ ವ್ಯಾಪ್ತಿಗೆ ತರುವಂತ ಕೆಲಸವನ್ನ ಮಾಡ್ತೀವಿ. ಸೊ ಹಾಗಾಗಿ FIR ವಾಪಸ್ ಸಾಧ್ಯವಿಲ್ಲ ಅನ್ನುವಂತಹ ಸಂದೇಶವನ್ನ ಕೊಟ್ಟಿರುವಂತದ್ದು ಅಮಿತ್ ಶಾ ಅವರು. ಆ ಸಂದೇಶದ ಜೊತೆಗೆ ಈಗ ಸದ್ಯಕ್ಕೆ ಕಾನ್ಸ್ಟಿಟ್ಯೂಷನ್ ಕ್ಲಬ್ಗೆ ಈಗ ಎಲ್ಲರೂ ಕೂಡ ಬಂದಿರುವಂತದ್ದು. ಇಲ್ಲಿ ಚರ್ಚೆಗಳು ಕೂಡ ಈಗ ಶುರು ಆಗಬೇಕಾಗಿದೆ. ಚರ್ಚೆಗಳು ಶುರುವಾದ ಬಳಿಕ ಮತ್ತೊಂದು ಹಂತದ ನೆಗೋಷಿಯೇಷನ್ಸ್ಗಳು ಕೂಡ ಶುರುವಾಗುತ್ತೆ. ಈಗಾಗಲೇ 3 ಬೇಡಿಕೆಯಲ್ಲಿ ಇದು ಕೂಡ ಒಂದಾಗಿದ್ದಂಥ ಹಿನ್ನೆಲೆಯಲ್ಲಿ ಇದಕ್ಕೂ ಸರ್ಕಾರ ಒಪ್ಪಿಕೊಂಡ್ರೆ ಪ್ರತಿಭಟನೆಗೆ ಒಂದು ಅಂತಿಮ ತಾರ್ಕಿಕ ಅಂತ್ಯ ಬೀಳಬಹುದು. ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಪ್ರತಿಭಟನೆ ಮುಂದುವರಿಯುವಂಥ ಸಾಧ್ಯತೆಗಳಿದ್ದಾವೆ. ಸೊ ಈ ಮೀಟಿಂಗ್ನಲ್ಲಿ ಬರಬಹುದಾದಂಥ ಔಟ್ಪುಟ್ ಜಂತರ್ ಮಂತರ್ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯ ಭವಿಷ್ಯವನ್ನು ನಿರ್ಧರಿಸುತ್ತೆ. ಪ್ರೇಮ್.